ಸಸ್ಯರಂದ ಅಷ್ಟು ಇದನ್ನೈತಿ ನಾವೊಂದು ಹಂಗಾಯ್ಸತ್ನಿ ಈಗಿನ ಒಯ್ಬೇಕತ್ ಭಾಳ ನಾ ಪ್ರಯತ್ನ ಪಟ್ನಿ ಕರೆ ಈಕಿತ್ತಿಗೆ ಯಾವ ಶಕ್ತಿ ಐತಿ ಅಂತ ಗೊತ್ತ ಎಂಥದ್ದು ಔಷಧ ಮಾಡಿ ಊರ್ಗತ್ತ ಹೋಗ್ಬೇಡ ನನ್ನ ತಿಕ್ಕು ನನ್ನ ಮಕ್ಕಳ ನೋಡಿ ಬಂದು ನನ್ನ ಗಂಡನ ಮನೆ ಎಲ್ಲ ನೋಡಿ ಬಂದು ಈ ಥರ ಔಷಧ ತೊಗೊಂಡು ಎಂಥದ್ದು ಬಿಳಿದ ಔಷಧ ಇತ್ತು ಅದನ್ನ ಕುಡಿದು ಅಕ್ಕಿ ನೀ ಹಿಂಗೆ ಮಾಡಾಕತ್ತಿದ್ದೆ ನಾನು ಹಾಂ ಅಲ್ಲ ನಿನಗೇನು ಲಾಭ ಆಗತ್ತೆ ಅದರಿಂದ ಯಾವ್ದ್ರಿಂದ ಈ ನೀನು ಬಂದು ಅಕ್ಕಿ ಮೈಯಾಗಿದ್ದುಕೊಂಡು ನಿನಗೇನು ಲಾಭ ಅವ್ರ ಮನೆಯವ್ರು ಇದ್ರಂದ್ರ ಹಿಂಗ ಜಗಳಾಡಕತ್ರ ಕಾಣುವಂಗ ಯಾವುದೋ ಒಂದು ಗಿಡ ಹೇಳು ಆ ಗಿಡದಾಗ ನೀನು ಕೂಡಿಸ್ಬಿಡ್ತೇನೆ ನಿನ್ನ ಮಕ್ಕಳು ದಿವಸ ಕಾಣ್ತಿರ್ಬೇಕು ನಿಮ್ಮ ಮನೆ ಹತ್ರ ಏನು ನಿಮ್ಮ ಮಕ್ಕಳದವ ಆ ಮನೆ ಹತ್ರ ಒಂದು ಗಿಡ ನೀನೇ ಚಾಯ್ಸ್ ಮಾಡ್ಕೊಂಡು ಅಲ್ಲಿ ಹೋಗಿ ನೀನು ಕೂಡಿಸ್ತೀನಿ ಅಲ್ಲಿಂದ ದಿವಸ ನೋಡ್ಕೊಂಡು ಹೋಗಲ್ಲ ನಿನ್ನ ಮಕ್ಕಳನ್ನ ಅಲ್ಲಿ ನೀನು ಬಂಧನ ಮಾಡಿರೋದಿಲ್ಲ ಮಂದ್ಯಾಗ ಹೋಗೋ ಅವಶ್ಯಕತೆ ಇಲ್ಲ ನೀನು ದೂರ ಒಂದು ಗಿಡ ಹೇಳ ಯಾರಿಗೆ ರೇಖಾಗ ಯಾರಿಲ್ಲ ಮತ್ತು ಮನ್ಯಾಗ ಹಿಂಗಾದ್ರೆ ನನ್ನ ಮುಂದೆ ಹೇಳ್ತಾಳೆ ನನಗೆ ಕೇಳ್ತಾನು ನೀನೇ ಎಲ್ಲ ಈಗ ಮಾಡಕ್ಕೆ ಈಗ ನೀನೇ ಈಗ ಗಂಡ ಹೇಳ್ತೀನಿ ಜಗಳನೂ ನೀನೇ ಮಾಡ್ಸಕತ್ತೆ ಹೌದು ಅದವ ಭೂತ ಪ್ರೇತಗಳು ಯಾವುದಾದ್ರೂ ದೇಹದಾಗ ಅದಾವ ನೀನು ಗಾಳಿ ಗೀಳಿ ಅದ ನೀನು ಅದ ಹಾಂ ಅದೇನೇ ಇಲ್ಲ ಇದ್ರೆ ಮಾತಾಡ್ಬೇಕು ಅದಾನ ಇಲ್ಲ ಮಾತಾಡ್ಬೇಕು ಈಗ ಆತ್ಮ ಜೋಡಿ ಮಾತಾಡ್ತೀನಿ ಮಾತು ಆಮೇಲೆ ಶರೀರ ಜೋಡಿ ಬರ್ತಾರೆ ಮತ್ತೆ ಯಾವ ಭೂತ ಪ್ರೇತ ಇಲ್ಲ ಈಗ ಒಳಗೆ ಇಲ್ಲ ಈಗ ಬಾಯಿ ಯಾಕೆ ತೆಗೆದಿಲ್ಲ ಅಂತಂದ್ರೆ ಈಗ ಇನ್ನೊಂದು ಇದು ಇದೆ ಇವ್ರಿಗೆ ಯಾರಿಗಾರೆ ಮಂತ್ರ ಮಾಟ ಮಾಡಿಸಿದ್ರಪ್ಪ ಅಂದ್ರೆ ಬಾಯಿ ಮಾಟ ಮಂತ್ರ ಮಾಡಿಸಿರ್ತಾರಲ್ಲ ಅವ್ರು ಮಾತಾಡತ್ತಾರೆ ಭೂತಿದ್ರೆ ಶೋಧಿದ್ರೆ ನೀವು ಮಾತಾಡಕ್ಕೆ ಈಗ ಇನ್ನೊಂದು ಸ್ವಲ್ಪ ನಿಂತಿದ್ರು ಮಾತಾಡ್ಬೋದು ಮುಖ ಬದಲಿ ಆಗತ್ತೆ ಯಾವುದಾದ್ರೂ ಹೊಸದಾಗಿ ಭೂತ ಬಂದಿದೆಯೇನು ಬಂದಿಲ್ಲ ಮಾಟ ಮಂತ್ರ ಮಾಡಿದಂಥ ಯಾವುದಾದ್ರೂ ಭೂತಗಳು ಒಳಗಿದ್ದರೆ ಮಾತಾಡ್ಬೇಕು ನನ್ನ ಜೊತೆಗೆ ಮಾಟ ಮಂತ್ರ ಏನಾದರೂ ಆಗಿದ್ದರೆ ನನಗೆ ಮಾತಾಡಲಿಕ್ಕೆ ಬರೋದಿಲ್ಲ ಅದು ನನಗೆ ಗೊತ್ತದು ನಾನು ಸೊನ್ನೆ ಮುಖಾಂತರ ಕೇಳ್ಕೊತೀನಿ ಆ ಸೊನ್ನೆ ಮುಖಾಂತರ ಏನಪ್ಪ ಅಂತಂದ್ರೆ ಯಾವುದಾದ್ರೂ ಮಾಟ ಮಂತ್ರ ನಡೆದಿರೋದನ್ನು ನನಗೆ ಹೇಳ್ಬೇಕು ನೀನು ಮಾತಾಡ್ಲಿಕ್ಕೆ ಬರೋದಿಲ್ಲ ಯಾವುದಾದ್ರೂ ಭೂತ ಪ್ರೇತ ಇದ್ರೆ ನನ್ನ ಜೊತೆಗೆ ಮಾತಾಡೋದು ಇಲ್ಲ ಅಂದ್ರೆ ನಾನು ಮಂತ್ರ ನೀರಾಗಿ ಸುಟ್ಟಾಕ್ಬಿಡ್ತೇನೆ ಏಳೇಳು ಜನ್ಮದಿಂದ ಮನುಷ್ಯನ ಜನ್ಮ ಸಿಗೋದಿಲ್ಲ ವಿಚಾರ ಮಾಡಿ ನನ್ನ ಜೊತೆಗೆ ಮಾತಾಡಿ ನಿನ್ನ ಹೆಸರು ಸುನಂದ ಸುನಂದ ಈ ದೇಹದಲ್ಲಿ ಎಷ್ಟು ವರ್ಷದಿಂದ ಇದೆಯಾ 13 ವರ್ಷದಿಂದ ಇದೆ ಸುನಂದ ನೀನು ಸತ್ ಹೆಂಗ ನಿಮ್ಮ ಅತ್ತೆ ಏನು ಮಾಡಿದ್ಲು ನಿಮ್ಮ ಅತ್ತೆ ಈಗ ಸುಮನ್ ಮಾತಾಡಕತ್ತಿ ಸುಮನ್ನನ ಅತ್ತೆ ಹೌದಿಲ್ಲ ಸುನಂದ ಸುನಂದ ನಿನ್ನ ಅತ್ತಿ ಅದ ಏನು ಸಂಬಂಧ ಅಂತ ಏನೋ ಹೇಳಿದಿಲ್ಲ ಸುಮನ್ನ ನಿನ್ನ ಕಾಡಿದರು ಗಂಡ ಅತ್ತಿ ಕಾಡಿದರು ಅದಕ್ಕೆ ನೀನೇನು ಮಾಡ್ಕೊಂಡು ಬಾವೇ ಬಿದ್ದಿ
ಭಾಮೆಗೆ ಬಿದ್ದ ಕೂಡಲೇ ಸತ್ಯವೇ ಆಮೇಲೆ ಎತ್ತಿದ ಮೇಲೆ ಸತ್ಯ ನಂಗೆ ದಿವಸ ಬರಂಗಿಲ್ಲ. ನಿನ್ಗೆ ಇಸ ಬರ್ತಿದ್ದೆ ಸತ್ತು ಏನು ನಿಮ್ಮ ಊರಾಗ ಹತ್ತಿರ ಬಾವಿ ಬಿದ್ದು ಎಲ್ಲಿ ಸಿಕ್ಕಿದ್ದು ನಿಮ್ಮ ಮನೆ ಮುಂದೆಲ್ಲ ಒಂದು ಬಾವಿ ಇತ್ತು ಅಲ್ಲಿ ಬಿದ್ದಿ ಎಷ್ಟು ವಯಸ್ಸಾಗಿತ್ತು ನಿನಗೆ ಅವಾಗ ಅವಾಗ ಮಕ್ಕಳು ಹುಟ್ಟಿದ್ವನು ಎಷ್ಟಿದ್ದು ಮಕ್ಕಳು ಎರಡು ಯಾವ ಗಂಡು ಹೆಣ್ಣು ಎರಡೂ ಗಂಡಿತ್ತು ನೀನು ಅಲ್ಲಿ ಸತ್ತೆ ಸತ್ತ ಮೇಲೆ ನೀನು ಭೂತಾಗಿ ಯಾರ ಮೈ ಒಳಗೆ ಬಂದಿ ಮೊದಲು ನೀನು ರೇಖಾನ್ ಮೈಯಾಗ ಬಂದಿ ರೇಖಾನ್ ಮೈ ಒಳಗೆ ಬಂದು ಏನೇನು ಕೆಲಸ ಮಾಡ್ಲಿಕ್ಕೆ ನೀನು ಆಕೆಗೆ ಏನು ತೊಂದರೆ ಕೊಡಕತ್ತಿ ಏನು ತೊಂದರೆ ಕೊಡಕತ್ತಿ ಸುನಂದ ನಾ ಭೂತದ ಜೊತೆಗೆ ಮಾತಾಡ್ಲಿಕ್ಕತ್ತೀನಿ ನೀನು ರೇಖಾಗೆ ಏನೇನು ತೊಂದರೆ ಕೊಡ್ಲಿಕ್ಕತ್ತಿ ಇನ್ನೂ ಏನು ಕೊಟ್ಟಿಲ್ಲ ಬರೀ ಮೈಯಾಗದೀನಿ ಹೌದಾ ಏನು ಕೊಡ್ಬೇಕು ಅನ್ನುವಂಥ ವಿಚಾರ ನೀನು ಆಕಿನ ಒಯ್ಬೇಕು ನೀವು ಒಯ್ದೆ ನೀನು ಆಕೆ ಹೆಣ್ಣು ಅದಾಳ ಆಕೆ ಗಂಡ ಇದ್ದಂತಂದ್ರೆ ನೀನು ಜೋಡಿ ಮಾಡ್ಕೋತಿದ್ದಿ ಇರ್ತೀರಿ ಈಗ 7 ವರ್ಷದಿಂದ ಅದೀರಿ ಎಷ್ಟು ವರ್ಷದಿಂದ ಅದೀರಿ ಒಳಗೆ 13 ವರ್ಷದಿಂದ ಮತ್ತೆ ಯಾಕೆ ಕರ್ಕೊಂಡು ಹೋಗಲಿಲ್ಲ ಇನ್ನು ಇದ್ದಿದ್ದು ಯಾರಿಗೂ ಗೊತ್ತಾಗೋದು ನನ್ನ ಮಕ್ಕಳ ನೋಡೋದು ಅಲ್ಲಿ ಹೋಗೋದು ಎಲ್ಲ ಮಾಡ್ತಿರ್ಲಿಕ್ಕೆ ಈಗ ಒಟ್ಟಾಕಿ ಕಡೆ ಎಲ್ಲೂ ಬಿಡಂಗಿಲ್ಲ ನನ್ನ ಮಕ್ಕಳ ನೋಡಂಗಿಲ್ಲ ಏನಿಲ್ಲ ನನ್ನ ಜೊತೆ ಇದ್ದಂದ್ರೆ ಯಾವಾಗ ಬೇಕಾದ್ರೆ ನನ್ನ ಮಕ್ಕಳ ನೋಡಿ ಮಾಡಿ ಬರ್ತಾಳು ಅಂತ ನಿನಗೇನು ತೃಪ್ತಿ ಏನು ಬೇಕಾಗಿ ನನ್ನ ಮಕ್ಕಳ ನೋಡುತ್ತೆ ನಿನ್ನ ಮಕ್ಕಳು ಎಷ್ಟು ವಯಸ್ಸಿನ ಅದಾವ ಈಗ ಸದ್ಯ ಎಷ್ಟು ವಯಸ್ಸು 14 ವರ್ಷ ಅದಾವ ಅವು ಯಾರ ಮನೆಗೆ ಬೆಳೀಲಿಕ್ಕೆ ನಮ್ಮ ಅವ್ವನ ತೆಕ್ಕದ ನಿಮ್ಮ ಅವನ ಕಡೆ ಮತ್ತು ಅಲ್ಲಿ ನೋಡ್ಕೊಳ್ಳೋರು ಯಾರು ಆಗಿಲ್ಲನು ನಮ್ಮ ಅವ್ವ ಒಬ್ಬಾಕೆ ಅವರು ಬಂಧನ ಮಾಡ್ಯಾರ ಇವರು ಬಂಧನ ಮಾಡ್ಯಾರ ನಮ್ಗೆ ಹೋಗಿ ನೋಡ್ಬೇಕು ಮಾಡ್ಬೇಕು ಏನು ಮಾಡಪ್ಪಾಗಲಿಲ್ಲ ಏನೂ ಇದಾಗತ್ತೆ ಈಗ ರೇಖಾನ್ ಮೇಲೇನು ಬಂಧನ ಮಾಡ್ಯಾರ ನಮ್ಮ ತವ್ರ ಮನೆಯಾಗೂ ಬಂಧನ ಮಾಡ್ಯಾರು ಗಂಡನ ಮನೆಯಾಗೂ ಬಂಧನ ಮಾಡ್ಯಾರ ನಿನ್ನ ಒಟ್ಟ ನೋಡ್ಲಾರ್ದ ಮಾಡ್ಲಾರ್ದ ಮತ್ತು ಈಗ ರೇಖಾನ್ ಮೈ ಒಳಗೆ ಯಾಕೆ ಬಂದ ನೋಡ್ತಿದ್ದಪ್ಪ ನನ್ನ ಮಕ್ಕಳು ನೋಡ್ತಾರೆ ಅಲ್ಲಿ ನಿನ್ನ ಮಕ್ಕಳ ಸಲ ಮಾತ್ರ ನೀನು ರೇಖಾದ ಮೈ ಒಳಗೆ ಬಂದೀನಿ ಮತ್ತೇನು ಕೆಟ್ಟ ಉದ್ದೇಶ ಇಲ್ಲಲ್ಲ ಏನು ತೊಂದರೆ ಕೊಟ್ಟಿಲ್ಲ ಮತ್ತು ಹೌದು ಆಕೆಗೆ ರೇಖಾನ ಅತ್ತೆ ಮಾವನ ಜೋಡಿ ಸರಿ ಇಲ್ಲಲ್ಲ ಅದು ಯಾರು ಮಾಡಿಸಿದ್ದು ನೀ ಮಾಡಿಸಿದ್ದು ಯಾರು ಮಾಡಿಸಿದ್ದು ನಾ ಮಾಡಿಸಿದ್ದಿಲ್ಲ ಮೊದಲು ಅವಾಗ ಅತ್ತೆ ಕಮ್ಮಿರ್ಬೇಕು ಅತ್ತೆಗಳಂದ್ರೆ ನೀವು ಉಳಿದ್ರೆ ಇನ್ನೊಂದು ಹೆಣ್ಣಿನ ಜನ್ಮ ಆಗಿ ಹುಟ್ಟಬಾರ್ದು ಅಷ್ಟು ಕೆಟ್ಟದಾಳ ಅತ್ತಿ ಹಾಂ ಅತ್ತಿ ಆಕೆ ಕಾಣಿಸ್ ಮಗ 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 ಯಾರ ಜಗತ್ತಿನಾಗ ಮಕ್ಕಳನ್ನ ಹಡ್ದಿಲ್ಲ ಯಾರು ಇದನ್ನೇ ಇಲ್ಲ ಅಲ್ಲ ಈಗ ಅವ್ರ ಅತ್ತಿ ಅವರು ಸಂಬಂಧಪಟ್ಟಿದ್ದಾರೆ ಇರ್ತಾರ ನೀ ರೇಖಾನ್ ಮೈ ಒಳಗೆ ಬಂದು ಏನು ಮಾಡು ಅವ್ರ ಮನೆಗೆ ಹೋಗ್ಬೇಕಲ್ಲ ಅಕ್ಕಿ ತ್ರಸ್ ಕೇಳೋದಲ್ಲ ಅಕ್ಕಿಗೆ ಯಾರೂ ಇಲ್ಲ ಅವ್ವ ಅಪ್ಪ ಯಾರಿಲ್ಲ ಅಂತ ಯಾರಿಗೆ ಆಕಿಗೆ ರೇಖಾಗ ಯಾರಿಲ್ಲ ಮತ್ತು ಮನ್ಯಾಗ ಹಿಂಗಾದ್ರೆ ನಾನಕ್ಕೆ ನನ್ನ ಮುಂದೆ ಹೇಳ್ತಾಳೆ ನನಗೆ ಕೇಳ್ತಾನು ನೀನೇ ಎಲ್ಲ ಈಗ ಮಾಡಕ್ಕೆ ಈಗ ನೀನೇ ಈಗ ಗಂಡ ಹೇಳ್ತಿ ಇವಳು ಜಗಳನೂ ನೀನೇ ಮಾಡ್ಸಕತ್ತೆ ಅವ್ರ ನಾವು ಹೋಗೋದು ಅತ್ತಿ ಸೊಸೆ ಅತ್ತಿ ಸೊಸೆ ಕಡೆ ಹೋಗ್ತಾನೆ ಇದು ಹೋಗ್ತೇನೆ ಅತ್ತಿ ಕಡೆ ಹೋಗ್ತೇನೆ ಮತ್ತು ನೀನು ಲಾಭ ಏನು ಕಮ್ಮಗ ಈಗಿನ ಜನ್ರೇಷನ್ ಹೆಂಗೈತಿ ಸಸ್ತಾರಂದ್ರೆ ಅಷ್ಟು ಇದನ್ನೈತಿ ನಾವೊಂದು ಹಂಗಾಯ್ಸತ್ನಿ ಈಗಿನ ಒಯ್ಬೇಕತ್ ಭಾಳ ನಾ ಪ್ರಯತ್ನ ಪಟ್ನಿ
ಕರೆ ಈಕಿ ಯಾವ ಶಕ್ತಿ ಐತೆ ಅನ್ನೋದು ಗೊತ್ತ ಎಂಥದ್ದು ಔಷಧ ಮಾಡಿ ಊರತ್ತು ಹೋಗ್ಹೇಳು ನನ್ನ ತಿಕ್ಕು ನನ್ನ ಮಕ್ಕಳ ನೋಡಿ ಬಂದು ನನ್ನ ಗಂಡನ ಮನೆ ಎಲ್ಲ ನೋಡಿ ಬಂದು ಈ ಥರ ಔಷಧ ತೊಗೊಂಡು ಎಂಥದ್ದು ಬಿಳಿದ ಔಷಧ ಇತ್ತು ಅದನ್ನ ಕುಡಿದ್ಲು ಒಂದು ಅರ್ಧ ಬಟ್ಲು ಹಾಂ ಅದೇನು ವಾಂತಿಯರೇ ಆಗ್ಬೇಕು ಹಾಂ ಹೊಟ್ಟೆರಿ ಜಾಡಿಸ್ಬೇಕು ಏನೋ ಅಂಥ ಶಕ್ತಿ ಏನೈತೆ ನಾನು ನೋಡ್ಬೇಕು ಆ ಶಕ್ತಿ ಕಿತ್ತಿಗೆ ಏನು ಶಕ್ತಿ ಐತಿ ಮೊದಲು ಏನಾರ ಒಂದಿಟ್ಟು ತ್ರಾಸಕ್ಕಿತ್ತಕ್ಕೆ ಈಗ ಏನಂದ್ರೆ ಏನೋ ತ್ರಾಸ ಏನು ಗುಡುಗಿ ತಗೊಂಡು ಈ ಡೇಂಜರ್ ಅಂತಂದು ಹೊರಗಿರ್ತೈತೆ ಔಷಧದ ಮೇಲೆ ಅಂತ ತೊಗೊಂಡ್ರೆ ಏನು ತ್ರಾಸ ಆಗುತ್ತೆ ಆ ಕಿತ್ತಿಗೆ ಶಕ್ತಿ ಏನಂತ ನನ್ನ ಕಡೆ ಬಂದಿಲ್ಲ ರೇಖಾ ಬಂದಿಲ್ಲ ನನ್ನ ಕಡೆ ಅವಾಗ ಒಂದು ಶಕ್ತಿ ಕೊಟ್ಟಿದ್ದೆ ರೇಖಾ ಬಂದಿಲ್ಲ ಮೂರ್ನಾಲ್ಕು ವರ್ಷ ತಿಂಗಳಿಂದ ಮತ್ತು ಅವಾಗ ಒಂದು ಶಕ್ತಿ ಕೊಟ್ಟೀನಿ ನನಗೆಲ್ಲ ಹೇಳ್ತಾಳೆ ಇಂಥದ್ದು ಹಿಂಗೆ ಇದನ್ನ ಏನು ಹೇಳಿಲ್ಲ ನೀನು ಅಂಥದ್ರ ದೊಡ್ಡ ಶಕ್ತಿ ಏನೋ ಐತಕಿಗೆ ಆಕಿನ ಈ 3 ತಿಂಗಳಾಯ್ತು ಇಟ್ಕೊಂಡತ್ತೀನಿ ಹೊಟ್ಟೆ ಎಷ್ಟು ಗೊತ್ತಿ ಕುಡಿದ್ರು ಆಗತ್ತ ಏನು ಮಾಡ್ರೂ ಆಗುವತ್ತ ಅಂಥ ಶಕ್ತಿ ಏನೈತೆ ಕಿತ್ತಿಕ ಇದು ನಿಮ್ಮ ಶಕ್ತಿ ಹೇಳ್ತಾರಲ್ಲ ಅಲ್ಲ ಬೇರೆ ಶಕ್ತಿ ಏನೈತೆ ಅಂತ ನನಗೆ ಗೊತ್ತಾಗತ್ತ ಅದು ಗೊತ್ತಾಗೋ ಸಂಬಂಧನೇ ನಾ ಈ ಅಕ್ಕಿ ಹಿಂಗೆ ಮಾಡಾಕತ್ತಿದ್ದಾನೆ ಹಾಂ ಅಲ್ಲ ನಿನಗೇನು ಲಾಭ ಆಗತ್ತೆ ಅದರಿಂದ ನೀನು ಬಂದು ಅಕ್ಕಿ ಮೈಯಾಗಿದ್ದುಕೊಂಡು ನಿನಗೇನು ಲಾಭ ಅವ್ರ ಮನೆಯವ್ರು ಇದ್ರಂದ್ರ ಹಿಂಗ ಜಗಳಾಡಕತ್ತಂದ್ರ ಬಂದು ಕೇಳಿ ಮಾಡಿ ಎಲ್ಲ ಇದು ಮಾಡಿರ್ತೀವಿ ಯಾರು ಇಲ್ಲ ನನಗೂ ಯಾರಿಲ್ಲ ಅಕ್ಕಿಗೂ ಯಾರಿಲ್ಲ ನಾವೊಂದು ಹೋಗೇನಿ ಅಕ್ಕಿ ಯಾರಿಂದ ಅಕ್ಕಿರೋದು ಅದಕ್ಕೆ ಅದ ನನಗೂ ಯಾರಿಲ್ಲ ಅಕ್ಕಿಗೂ ಯಾರಿಲ್ಲ ಇಬ್ರು ನಾವು ಜೋಡಪ್ಪ ಈಗ ನಿನ್ನ ವಿಚಾರ ಏನದ ನನ್ನ ವಿಚಾರ ಅಕ್ಕಿತಿಕ್ಕೆ ಎಂತ ಶಕ್ತಿ ಐತೆ ಅಂದ್ರ ನಾ ಪ್ರಯತ್ನ ಏನ್ ಪಡ್ಸತ್ತಿಲ್ಲ ಆಕಿನ ಅದ್ ಎದಕ್ಕೆ ವಿಫಲ ಆಗತ್ತೈತಿ ಗೊತ್ತಾಗ್ಬೇಕು ವಿಫಲ ಆಗ್ಲಿ ಬಿಲ್ಲಿ ನೀ ಏನ್ ಮನುಷ್ಯ ಅಂತೂ ಅಲ್ಲಲ್ಲ ದವ್ವದಿಲ್ಲ ಈಗ ನನ್ ಜೋಡ್ಬೇಕು ನನ್ನ ಮಕ್ಕಳ ನೋಡವ್ರ ಹಿಂಗೆಲ್ಲ ಇವ್ರು ಇದನ್ನ ಪಚ್ ಮಾಡ್ಕೊಂಡು ಕೂತ್ರೆ ನನ್ನ ಮಕ್ಕಳ ನೋಡವ್ರ ಯಾಕ ಅದೇನು ಗುತ್ತಿಗೆ ಕೊಟ್ಟು ಏನೋ 13 ವರ್ಷ ಆತ ನನ್ನ ಮಕ್ಕಳ ಯಾರು ಅಂತ ಹೇಳಿದ್ರೆ ಆಕೆ ಗಂಡ ಇರೋದಿದ್ದ ಮತ್ತೆ ಯಾರು ಇರೋದಿದ್ರೆ ಅಂತ ಹೇಳಿ ಅವ್ರ ಅಕ್ಕಿ ಇರತ್ತಾರ ಮತ್ತೆ ಇಲ್ಲಾಕ್ ಬಂದೆ ನಿನ್ನೆ ಈ ಕೆಲಸ ನನಗೆ ಬೇಕಾಕಿ ನನಗೆ ಬೇಕಾಕಿ ನಾನು ಬಿಡ್ಬೇಕಲ್ಲ ಈಗ ನಿನ್ನೆ ಸುಟ್ಟು ಬಿಡ್ತೀನಿ ಯಾಕೆ ತೋಣೇನು ಮಾಡಿದ್ದೀನಿ ಇವತ್ತು ಸುಟ್ಟು ಬಿಡ್ತೀನಿ ಇವತ್ತು ಕ್ಲಾಸ್ ಮುಗಿತೀನಿ ಲಾಸ್ಟ್ ಮೊನ್ನೆ ಸಲ ಏನಾಗಿದೋ ಅದು ಏನು ತಪ್ಪಿಸ್ಕೊಂಡು ಆ ಸಲ ಈ ಸಲ ಸಿಕ್ಕೊಂಡು ಬಿದ್ದೀನಿ ಸಿಗಾಕ ಇದೇ ಇಲ್ಲ ಏನು ನೋಡು ಭಾಳ ಮಾತಾಡೋದಂದ್ರೆ ಏನೋ ಸುಟ್ಟು ಬಿಡ್ತೀನಿ ನೀನು ಏನಂತ ನನ್ನ ಹತ್ರ ನಡೆಸಂಗಿಲ್ಲ ನೀನಲ್ಲ ನೀ ಎಕ್ಕಶಿತ ಒಂದು ದೆವ್ವ ನನ್ನಂತ ಮುಂದೆ ಮಾತಾಡ್ತೀನಿ ನೋಡಿ ಇವತ್ತ ಕಡೆ ಹಾಕಕ್ಕೆ ನೋಡಿ ಇವತ್ತ ಕಡೆ ಹಾಕೋದು ಆಮೇಲೆ ನಿನಗೆ ಮುಂದಿನ ಪುನಃ ಜನ್ಮನೇ ಇರಲಾರಂತ ಹುಟ್ಟು ಬರ್ಬೇಕು ಬೇಡ ಮನುಷ್ಯ ಹಂಗೆ ಬೇಡ ಆಗುತ್ತೆ ಸುಟ್ಟು ಬಿಡ್ತೀನಿ ಸುಟ್ಟು ಹೋಗಿಸ್ಕೊಂಡ್ಬಿಟ್ಟು ಕೆಲಸ ಮುಗಿದು ನೀನು ರೇಖಾಗ ವಿನಾಕಾರಣ ನೀ ತೊಂದರೆ ಕೊಡಕತ್ತೆ ಅಂದ್ರೆ ಕೆಲಸ ಮಾಡ್ರಿ ಬೇರೆ ಆತ್ಮಗಳು ಹಾಕಿ ಮಗಳ ಮೇಲೆ ಮಕ್ಕಳ ಮೇಲೆ ಬಿಟ್ಟು ಬಿಡ್ತಾರೆ ಅದೊಂದು ಬರಬೇಡ ಏನ್ ಮಾಡಕ್ ಗೊತ್ತೈತೆ ನಾ ಒಟ್ಟ ಇದನ್ನ ಓದ್ ಬಿಟ್ಟಾರ ಮನೆ ಸುತ್ತ ಕೊಟ್ಟು ಎಲ್ಲ ನನ್ನ ಮಕ್ಕಳಿಗೆ ಪಚ್ ಮಾಡ್ಯಾರ ನಾ ಪುಲ್ಲ ಮಾಡ್ತೀನಿ ಅದು ಪಚ್ ಮಾಡ್ಯಾರ ತಂದ ನಾ ಬಂದು ನನ್ನ ಮಕ್ಕಳ ತಿಕ್ ನಾ ಹೋಗ್ತೀನಿ ಇದು ಕೊಲ್ಲ ಮಾಡ್ತೀನಿ ಅವ್ರ ಮಕ್ಕಳ ಮೇಲೆ ಏನು ಪಚ್ ಮಾಡ್ಯಾರಲ್ಲ ಅದು ತೆಗೆದು ಬಿಡ್ತೀನಿ ಮುಗಿದು ಕುಲ್ಲ ಇರ್ತಾರೆ ನಿನ್ನ ಮಕ್ಕಳು ತೊಗೊಂಡು ಹೋಗಿ ನೀನು ಈಗ ಅವರು ಬಂಧನ ಮಾಡ್ಯಾರ ಅಂತ ಹೇಳ್ಕೊಂಡು ನೀನು ಹೇಳಕತ್ತದಲ್ಲ ಮತ್ತು ನಿನ್ನ ಕಡೆ ನನ್ನ ಕಡೆ ಶಕ್ತಿ ಅದಂತ ನಾ ಬಂಧನ ಮುಗಿಸ್ಕೊಂಡು ಹೋಗ್ಬೇಕಾಗಿತ್ತು ನಿನ್ನ ಮಕ್ಕಳನ್ನ ತೊಗೊಂಡು ಹೋಗ್ಬಿಡು ನೀನು ಯಾಕೆ ಸುಮ್ಮನೆ ಹೋಗು ನಿನ್ನ ಮಕ್ಕಳ ನಿನ್ನ ಕಡೆ ಇರಲ್ಲ
ನಾನೇನು ಹೇಳ್ತಾನೆ, ನಿನಗೆ ಪುನರ್ಜನ್ಮ ಕೊಡಿಸ್ತೀನಿ, ಅಲ್ಲಿ ಮುಂದೆ ಹುಟ್ಟಿ ಬಂದು ಜೀವನ ಮಾಡಿ. ಅದು ಬಿಟ್ಕೊಂಡು ನೀ ದೇವಾಗಿ ನಾನು ಅದು ಬೇಕು ಇದು ಬೇಕು ಅಂತಂದ್ರೆ ನಮ್ಮ ಶಕ್ತಿ ಅದ ನಿನ್ನ ಕಡೆ. ನೋಡು, ನಿನಗೆ ಹೊರಗಾಗ್ತೇನೆ, ಮುಂದಿನ ಜನ್ಮಕ್ಕೆ ನಿನಗೆ ಹೊಸ ಜೀವನಕ್ಕೆ ಆಗಲ್ಲ. ಲಾಭ ಐತೆ ತಂದ್ರೆ ಅಕ್ಕಿ ಮೇಯಾಗೋದಿಲ್ಲ. ಏನದ ಲಾಭ? ನನ್ನ ಮಕ್ಕಳ ನೋಡ್ತಾ ಹೇಳಾಗ್ತಾನೆ ಎಲ್ಲ ಇದು ನನಗೆ ಲಾಭ ಐತೆ ತಂದ ಏನು ಅಕ್ಯಾಕೆ ನೋಡ್ಬೇಕು? ನೀ ಹಿಡಿದಿದ್ದ ಮಕ್ಕಳು ಅಕ್ಯಾಕೆ ನೋಡ್ಬೇಕು? ಇನ್ನೇನು ಸಮ ನಾನೇನು ಜೋಪಾನ ಮಾಡಿ ನನ್ನ ಮಕ್ಕಳ ತಿಳಿದಕ್ಕೆ ನನ್ನ ಮಕ್ಕಳು ಹೆಂಗದಾವು ಏನು ನೋಡಿ ಹೋಗಲ್ಲ. ನನ್ನ ಮಕ್ಕಳು ನೋಡ್ತಾವ ಆಕೆ. ನಿನ್ನ ಮಕ್ಕಳು ನಾ ಕಾಣುವಂಗೆ ಯಾವುದೋ ಒಂದು ಗಿಡ ಹೇಳು, ಆ ಗಿಡದಾಗ ನೀನು ಕೂಡಿಸ್ಬಿಡ್ತೇನೆ. ನಿನ್ನ ಮಕ್ಕಳು ದಿವಸ ಕಾಣ್ತಿರ್ಬೇಕು. ನಿಮ್ಮ ಮನೆ ಹತ್ರ ಏನು ನಿಮ್ಮ ಮಕ್ಕಳದವ ಆ ಮನೆ ಹತ್ರ ಒಂದು ಗಿಡ ನೀನೇ ಚಾಯ್ಸ್ ಮಾಡ್ಕೊಂಡು ಅಲ್ಲಿ ಹೋಗಿ ನೀನು ಕೂಡಿಸ್ತೀನಿ. ಅಲ್ಲಿಂದ ದಿವಸ ನೋಡ್ಕೊತ ಹೋಗಲ್ಲ ನಿನ್ನ ಮಕ್ಕಳನ್ನ. ಅಲ್ಲಿ ನೀನು ಬಂಧನ ಮಾಡಿರೋದಿಲ್ಲ, ಮಂದ್ಯಾಗ ಹೋಗೋ ಅವಶ್ಯಕತೆ ಇಲ್ಲ. ನೀನು ದೂರ ಒಂದು ಗಿಡ ಹೇಳು ನನಗೆ, ಯಾವ ಗಿಡನ ಆ ಗಿಡದಾಗ ಹೋಗಿ ನೀನು ಕೂಡಿಸ್ತೀನಿ. ನೀನು ಬಂಧನಕ್ಕೂ ಏನು ಇದು ಆಗೋದಲ್ಲ. ಯಾಕಂದ್ರೆ ನೀನು ಅಲ್ಲಿ ಮನೆಗೆ ಹೋದ್ರೆ ಬಂಧನ ಇರ್ತದೆ. ನಾನು ಗಿಡದ ಮನೆಯಿಂದ ಹೊರಗೆ ಒಂದು ಗಿಡದೊಳಗೆ ನಾನು ಕೂಡಿಸ್ತೀನಿ. ನೋಡಿ, ಇಂಥ ಅವಕಾಶ ನಿನಗೆ ಮತ್ತೆ ಯಾರು ಬಂದು ಇಲ್ಲಿ ಬದುಕೊಳ್ಳಿ ಅಲ್ಲಿ ಹೋಗೋದು ಅಲ್ಲಿ ಬದುಕು ಒಳ್ಳೆ ಫುಟ್ಬಾಲ್ ಆಗಬಾರ್ದು. ನಿನಗೆ ಇರೋ ತನಕನೂ ನಿನ್ನ ಮಕ್ಕಳನ್ನು ಕಾಣಿಸುವಂಗೆ ಒಂದು ಗಿಡದೊಳಗೆ ನಾನು ಕೂಡಿಸ್ತೇನೆ. ಅಲ್ಲಿಂದ ನಿನ್ನ ಮಕ್ಕಳನ್ನು ದಿನಾಲೂ ನೋಡ್ಬೋದು. ಈಗ ನಿನಗೆ ಬಂಧನ ಏನು ಮಾಡ್ಯಾರ, ನಿನ್ನ ಮಕ್ಕಳ ಹತ್ರ ಹೋಗೋದು ಬಂಧನ ಮಾಡ್ಯಾರ, ಅವ್ರು ನಿನ್ನ ಮನೆಗೆ ಹೋಗ್ಬೋದು ಬಂಧನ ಮಾಡ್ಯಾರ. ನಿನ್ನ ಗಿಡದಾಗ ಕೂಡಿಸಿರ್ತಾರಲ್ಲ, ನಿನಗೆ ನಾವು ಏನು ಸಂಬಂಧ? ಯಾವುದರ ಮನೆ ಮುಂದಿನ ಗಿಡ ಕೇಳ್ಬೋದು. ಆ ಗಿಡಕ್ಕೆ ಕಳಿಸ್ಬಿಡ್ತೀವಿ ಆರಾಮಾಗಿ. ನೀನು ಅಮಾವಾಸ್ಯೆ ಹುಣ್ಣಿಗೆ ಏನು ಬೇಕೋ ಅಂತ ತಂದು ಇಡಿಸ್ಲಿಕ್ಕೆ ನೋಡು, ಒಳ್ಳೆಯ ಅವಕಾಶ ಅದ. ಹೆಂಗಂತಿ? ಯಾವುದು ಗಿಡ? ಹೋದ್ಲ? ನಾ ಇನ್ನೂ ಹೋಗೇ ಬಿಡ್ತ ಹೋಗಿದೆ. ಏನಾಗೋದಿಲ್ಲ, ಬರ್ಲಾರ್ದಂಗೆ ಮಾಡಿಕೊಟ್ಟಿರ್ತೆ. ನಾವು ನಮ್ಮಂತ ನೀರು ಹಾಕ್ಬೇಕಾಗ್ತದೆ. ಏನಕ್ಕೆ ಹೆಸರು? ಸುನಂದ ಬಂದಿ ಒಳಗೆ ಸುನಂದ ಬಾವಡ ಅದು ನಿರ್ಣಯ ಮಾಡಲ್ಲ. ಈಗ ಅರ್ಧಂಬರ್ಧ ಒಳಗಿದ್ದು ಹೆಂಗೆ ಮಾಡಿ? ಅರ್ಧ ಹೊರಗದೆ ಅರ್ಧ ಒಳಗೆ ಬಂದು ಪೂರ್ತಿ ಒಳಗರೆ ಬಾ, ಇಲ್ಲಿಂದ ಹೊರಗೆ ಬರು. ನೋಡು, ಅರ್ಧ ಒಳಗೆ ಬಂದು ಅರ್ಧ ಒಳಗೆ ಬರ್ತೀವಿ. ಸುನಂದ ಅರ್ಧ ದೇಹ ಇಲ್ಲಿದ, ಅರ್ಧ ಹೊರಗದಿಂದ. ಈಗ ಹೊರಗೆ ಹೋಗ್ತೇವೆ. ಹೆಂಗೆ ಮಾಡಿ? ಈಗ ಮಂತ್ರ ನೀರು ಹಾಕ್ತಾನೆ ಸುಟ್ಟು ಹೋಗ್ಬಿಡ್ತೀಯ. ಮೂದು ಇವತ್ತಿನಿಂದ ಇಲ್ಲಿ ರೇಖಾಗೂ ನಿನಗೂ ಸಂಬಂಧ ಇರುತ್ತೆ. ಮೂರು, ಎರಡು,
ಹ್ಞೂ ಹೆಂಗಂತಿ ಸುನಂದ ಬಂದು ಮಾತಾಡ್ಲತ್ತೀವಿ ಯಾವುದಿದು ಹೇಳಿ ನಿನಗೆ ಒಳ್ಳೇದಾಗಬೇಕು ಬೇಡ ನನಗೆ ನಿನ್ನ ಮಕ್ಕಳನ್ನು ನೋಡ್ಕೊಳ್ಳೋದಂಥದ್ದು ಈಗ ನನಗೆ ಬಿಟ್ಕೊಡು ನಿನಗೆ ಆ ಗಿಡದ ಎದುರಿಗೆ ನಿನಗೆ ಇಡ್ತೀನಿ ಯಾಕೆ ಅಲ್ಲಿಂದ ನೀನು ಹೊರ್ಕೊತ ಹೋಗು ಹೆಂಗೆ ಮಾತಾಡ್ಬೇಕು ನಾನು ಅರ್ಧಂಬರ್ಧ ಇಲ್ಲ ಮಾತಾಡ್ಬೇಕು ನನಗೆ ಟೈಮ್ ಆಗ್ತಾ ಇದೆ ನೀನೇ ಮಾತಾಡ್ತೀಯ ಕಿರುಡಿ ನೀವು ಮಾತಾಡೋದಕ್ಕೆ ನಾನು ಮಾತಾಡಲಿ ಬೇಡ ಈಗ ನಿನಗೆ ಒಳಗೆ ಬರ್ಲಾರ್ದಂಗೆ ಮಾಡ್ತೀನಿ ಈ ಸಲ ಮಾತ್ರ ಡೇಂಜರ್ ರೇಖಾ ಮೊದಲ ಸುನಂದ ಮಾಡಿದ್ರು ಗೊತ್ತು ಅಲ್ಲ ದೇಹ ಐತೆ ಅರ್ಧ ಆಕೆ ಭೂತದ್ದು ಅರ್ಧ ಐತೆ ಎರಡು ಇದು ಅಂತ ಹತ್ತು